ಪುರುಷೋತ್ತಮನ ಪ್ರಸಂಗ ನಮಗೆ ಬೇರೆ ಒಂದು ಪ್ರಾಂತ್ಯಕ್ಕೆ ಮತ್ತು ಬೇರೆ ಒಂದು ಸೊಗಡಿಗೆ ಕರ್ಕೊಂಡು ಹೋಗುವಂಥ ಒಂದು ಸಿನಿಮಾ. ಅಚ್ಚುಮೆಚ್ಚು ನಿನ್ನ ಕಂಡರೆ ನೀ ಏನೋ ಅಂದರೆ ತುಂಬ ಕರೆ. ಅಚ್ಚುಮೆಚ್ಚು ನಿನ್ನ ಕಂಡರೆ ಈ ಹುಡುಗಿನ ಬಗ್ಗೆ ನಾನು ಹೇಳಲೇಬೇಕು. ಆ್ಯಕ್ಚುಲಿ ಎಷ್ಟು ಸಟಲ್ಡಾಗಿ ಮೊದಲನೇ ಸಿನಿಮಾದಲ್ಲೇ ಅಷ್ಟು ಮೆಚೂರ್ಡಾಗಿ ಆ ಪಾತ್ರವನ್ನು ಅರ್ಥ ಮಾಡಿಕೊಂಡು ಅವರು ಮಂಗಳೂರಿನ ಕನ್ನಡವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಈ ಇಡೀ ತಂಡ ನಮ್ಮನ್ನು ಆ ಪ್ರಾಂತ್ಯಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿದೆ. ನಾನೇನೋ ರವಿ ಅವ್ರು ಕರೀತಾರಿಲ್ಲ ಅವ್ರ ಮಗ ಹೊಸ ಅಂತ ಬಂದೆ. ನಾನು ಪಿಕ್ಚರ್ ನೋಡುವಾಗ ನಾನು ಪುಟ್ಟನೋ ಅರ್ಧ ಮುಕ್ಕಾಲು ಗಂಟೆ ಪಿಕ್ಚರ್ ನೋಡಿದ್ವಿ. ನಾವು ಕಾರ್ಯಕ್ರಮ ಇಲ್ಲಾಂದರೆ ಇನ್ನೂ ಇರಬೇಕಂತ ನಮ್ಗೆ ಭಾಳ ಆಸೆ ಇತ್ತು. ಅಂದರೆ ಮಗ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಾವು ನಿರೀಕ್ಷೆ ಮಾಡೋಂಗಿಲ್ಲ. ಅಜಯ್ ಅವರು ಈ ಮೊದಲೇ ಸಿನಿಮಾ ಅಂತ ರಿಯಾಕ್ಷನ್ ಇರ್ತಾಯಿಲ್ಲ, ಆ ರಿಯಾಕ್ಷನ್ ನೋಡಿದ್ರೆ ಒಂದು 10 ಪಿಕ್ಚರ್ ಮಾಡ್ತಾರೆ ನೋಡಿ, ಆ ಥರ ಆ್ಯಕ್ಟ್ ಮಾಡ್ತಾರಲ್ಲ ಆ ಥರ ಪಿಕ್ಚರ್ ಮಾಡಿದ್ದಾರೆ. ಯೂತ್ಸ್ಗಳಿಗೆ ಯೂಶಲಿ ಯಾಕೆಂದರೆ ನಾವು ಇಲ್ಲೇನು ಮಾಡೋಕ್ಕಾಗಲ್ಲ, ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿರ್ತಾರೆ. ಬಟ್ ಅದರಲ್ಲಿ ಎಷ್ಟು ಮೋಸಗಳಿದೆ ಅಂತ ತುಂಬ ನೀಟಾಗಿ ತಿಳಿಸಿದ್ದಾರೆ. ಒಂದು ಫ್ಯಾಮಿಲಿ ಎಮೋಷನ್ ತುಂಬ ಚೆನ್ನಾಗಿದೆ. ಪುರುಷೋತ್ತಮನ ಪ್ರಸಂಗದ ಇಡೀ ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಬಯಸ್ತೀನಿ. ಏನು ಕರಾವಳಿ ಕರ್ನಾಟಕದ ಕನ್ನಡದ ಸೊಗಡನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಅಜಯ್ ಬಂದು ವಿ ಡನ್ ವೆರಿ ಗುಡ್ ಜಾಬ್. ಆಫ್ಟರ್ ದಟ್ ಕಾಪಿಕಾಡ್ ಅವರ ದೊಡ್ಡ ಫ್ಯಾನ್ಸ್ಗಳು ನಾವು. ಅವ್ರ ಡೈರೆಕ್ಷನಲ್ಲಿ ಹ್ಯೂಮರಸ್ ಅದು ತುಂಬ ಕ್ಯಾಚಿಯಾಗಿದೆ. ತುಂಬ ಒಂದು ಫೀಲ್ ಗುಡ್ ಸಿನಿಮಾ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ದೇವದಾಸ್ ಕಾಪಿಕಾಡ್ ಸರ್ ಅವರ ಡೈರೆಕ್ಷನ್ಸು ಕಾಮಿಡಿಗಂತೂ ಏನೂ ಕಮ್ಮಿ ಇಲ್ಲ, ಅಷ್ಟೇ ಸ್ಟ್ರಾಂಗ್ ಆಗಿ ಇಮೋಷನ್ಸ್ನೂ ಪೋರ್ಟ್ರೇ ಮಾಡಿದ್ದಾರೆ. ಅವ್ರನ್ನ ನೋಡ್ತಾ ಇದ್ರೆ ಹೊಸಬ್ರು ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸಿನಿಮಾನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಿನಿಮಾ ಎಲ್ಲೋ ಒಂದು ಕಡೆ ಒಂದು ಮಲಯಾಳಂ ಸಿನಿಮಾ, ಒಂದು ಮಲಯಾಳಂ ಹಿನ್ನೆಲೆ, ಒಂದು ಗ್ರಾಮದ ಒಂದು ಪುಟ್ಟ ಕಥೆ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ಐ ಥಿಂಕ್ ಮಂಗಳೂರು ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೆವು. ಅದ್ರ ಜೊತೆಲಿ ಮಂಗಳೂರು ಭಾಷೆ ಬೇರೆ. ಈ ಭಾಷೆಯ ಚಂದ ಏನು ಅಂತ ಹೇಳಿದ್ರೆ, ಒಂದು ಸಿನಿಮಾನ ಹಾಸ್ಯ ರೂಪದಲ್ಲಿ ಹೇಳಿ ಕೊನೆಗೆ ಖಂಡಿತವಾಗ್ಲೂ ಅದು ಮನಸ್ಸಿಗೆ ನಾಟೋ ಥರ ಆಗೋಯ್ತು ನನಗೆ. ಅಷ್ಟು ಒಳ್ಳೆ ಕಥೆ ಇದೆ. ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಕ್ಚುಲಿ ನನ್ನ ಮಗಳು ತುಂಬ ಎಮೋಷ್ನಲ್ ಆಗಿಬಿಟ್ಟು ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಎದ್ದು ನಿಂತ್ಕೊಂಡು ಚಪ್ಪಾಳೆ ನೋಡೋದು. ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಅಂತ ಅನ್ಬೋದು. ಆ್ಯಂಡ್ ಹೀರೋ ಸರ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಆ್ಯಂಡ್ ಮೇಡಮ್ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. 2.5 ತಾಸಿನಲ್ಲಿ 2 ಪಿಕ್ಚರ್ ನೋಡಿದಾಗೆ ಆಯಿತು ನನಗೆ. ಯಾಕಂದರೆ ಇಂಟರ್ವೆಲ್ ತನಕ ಕಾಮಿಡಿ ಮತ್ತು ಎಲ್ಲ ವಿಚಾರಗಳು, ದುಬೈಗೆ ಹೋಗುವಂಥ ಕನಸು. ಇಂಟರ್ವೆಲ್ ನಂತರ ಒಂದು ಒಳ್ಳೆಯ ಒಂದು ಎಮೋಷನಲ್. ನಾನು ಯಾವ ಸಂದರ್ಭದಲ್ಲಿ ಕೂಡ ನಿಜ ಜೀವನದಲ್ಲಿ ಕೂಡ ಅಳುವವನ್ನು, ಆದರೆ ಕೊನೆ ಗಳಿಗೆಯಲ್ಲಿ ನನಗೆ ನಿಜಕ್ಕೂ ಆ ಒಂದು ಎಮೋಷನಲ್ ಫೀಲಿಂಗಾಗಿ ಕಣ್ಣಲ್ಲಿ ಅಳು ಬಂತು. ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡೋವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಅಜಯ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲ ವಯಸ್ಸಿನ ಏಜ್ ಗ್ರೂಪ್ ಅವರು ಇದನ್ನ ಫ್ಯಾಮಿಲಿ ಸಮೇತವಾಗಿ ಕುತ್ಕೊಂಡು ನೋಡೋ ಅಂತ ಮದಿ. ಎಲ್ಲ ಫ್ಯಾಮಿಲಿ ಬಂದು ನೋಡೋಂಥ ಚಲನಚಿತ್ರ ಆಗಿದೆ. ಓವರ್ ಆಲ್ ಸಿನಿಮಾ ಒಂದು ಫ್ರೆಶ್ ಕಂಟೆಂಟು ಕನ್ನಡಕ್ಕೆ. ಒಂದು ಬ್ಯೂಟಿಫುಲ್ ಎಮೋಷನ್ ಇರುವಂಥ ಮೂವಿ. ಅಜಯ್ ತುಂಬ ಬ್ಯೂಟಿಫುಲ್ ಪರ್ಫಾರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಥರದ ಒಂದು ಹೊಸ ಯುವಕರಿಗೆ, ಹೊಸ ಪ್ರತಿಭೆಗಳಿಗೆ ಇತ್ತೀಚಿನ ದಿವಸಗಳಲ್ಲಿ ಕನ್ನಡಾಭಿಮಾನಿಗಳು ಬೆನ್ನು ತಟ್ಟಿದ್ದಾರೆ. ಆ ಸಾಲಿನಲ್ಲಿ ಈ ಥರದ ಒಂದು ಈ ಸಿನಿಮಾ ಸೇರಲಿ ಅಂತ ಅನ್ನೋವಂಥದ್ದು ನನಗೆ. ಮತ್ತು ಈ ತಂಡ ಮತ್ತೆ ಸಿನಿಮಾ ಮಾಡ್ತಾ ಇರಲಿ, ಯಶಸ್ವಿ ಸಿನಿಮಾ ಮಾಡ್ತಾ ಇರಲಿ ಅಂತ ಅನ್ನೋವಂಥದ್ದು ನನ್ನ ಕೋರಿಕೆ. ಎಲ್ಲರೂ ನೋಡ್ರಿ, ಕನ್ನಡ ಚಿತ್ರಗಳಿಗೆ ಆರಿಸಿ ಆಶೀರ್ವಾದ. ನಮಸ್ತೆ. ಹೇಳಲು ತುಂಬ ಇದೆ ವಿಷಯ.